ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಮಾರ್ಗದರ್ಶನ ಹಾಗೆ ಆಶೀರ್ವಾದ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ಸದಾ ಕಾಲಕ್ಕೂ ನಿಮ್ಮನ್ನ ಒಂದಲ್ಲ ಒಂದು ರೀತಿಲಿ ಕಾಪಾಡ್ತಾ ಇದೆ. ಹಾಗೆ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾಗುತ್ತಾ? ಹಾಗಾದರೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ನಿಮ್ಮ ಅನೇಕ ರೀತಿಯ ಒಂದು ನೆಗೆಟಿವ್ ವಿಚಾರಗಳನ್ನಾಗಿರ್ಬೋದು, ಚಿಂತೆಗಳನ್ನಾಗಿರ್ಬೋದು ಹೀಲ್ ಮಾಡುತ್ತಾ? ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತಾ? ನಿಮ್ಮ ಗೊಂದಲಗಳಿಗೆ ಉತ್ತರ ಕೊಡುತ್ತಾ ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಬಾಬಾರವರನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು, ನೀವು ಇಷ್ಟಪಡುವ ದೇವತೆಗಳನ್ನು ಕೂಡ ಮನದಲ್ಲಿ ಸ್ಮರಣೆ ಮಾಡಿಕೊಂಡು, ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಗುರುವಿನ ಸ್ಮರಣೆಯೊಂದಿಗೆ ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಈಗಿನ ಎನರ್ಜಿಯ ಪ್ರಕಾರ ನೀವು ಕೆಲವರನ್ನ ನಿಮ್ಮ ಜೀವನದಲ್ಲಿ ಹಿಂದೆ ನಿಮ್ಮ ಸಂಪರ್ಕದಲ್ಲಿದ್ದವರನ್ನ ನೀವು ಮರ್ತಿದ್ದೀರಾ, ಇಲ್ಲವೇ ಅವರು ನಿಮ್ಮನ್ನು ಮರ್ತಿದ್ದೀರಾ. ನೀವು ಅದರಿಂದ ದೂರ ಆದಮೇಲೆ ಅವರು ಇಲ್ಲವೇ ನೀವು ಅವರ ಬಗ್ಗೆ ಯೋಚಿಸ್ತಾ ಇದ್ದೀರಾ ಅನ್ನೋದಾದರೆ ಖಂಡಿತ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಬಗ್ಗೆ ಯೋಚಿಸ್ತಾ ಇದ್ದೀರಾ. ಬೇಡ ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ, ಆದರೂ ಕೂಡ ಅವರ ಜೊತೆ ಮಾತಾಡಿದ ಇಲ್ಲ ಕಳೆದ ಕೆಲವು ಸಮಯ ನಿಮಗೆ ನೆನಪಾಗ್ತಾ ಇದೆ. ಅವರಿಗೂ ಕೂಡ ಇದೇ ರೀತಿ ಆಗ್ತಾ ಇದೆಯಾ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತ ಅವರಿಗೂ ಕೂಡ ಇದೇ ರೀತಿಯ ಒಂದು ಅನುಭವ ಆಗ್ತಾ ಇರುತ್ತೆ. ಬಹಳ ವರ್ಷಗಳಾಯಿತು ಅಂತಹ ವಿಚಾರಗಳಿಂದ ಹೊರಗೆ ಬಂದಿದ್ದೀರಾ. ನೀವು ಬೇಕು ಅಂದಾಗಲೇ ಅವರು ನಿಮ್ಮನ್ನು ತೊರೆದು ಹೋಗಿದ್ದರು. ಇಂತಹ ಸಮಯದಲ್ಲಿ ಕೆಲವು ಸೂಚನೆಗಳು ನಿಮಗೆ ಆಕಸ್ಮಿಕವಾಗಿ ಸಿಗ್ತವೆ. ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಈ ಸಮಯದಲ್ಲಿ ಅನ್ನೋದಾದರೆ ಖಂಡಿತವಾಗಿ ಈ ಸೂಚನೆಗಳು ಈಗ ನಿಮಗೆ ಸಿಗ್ತಾ ಇರ್ತವೆ. ಅಂದರೆ ನೀವು ಏನೋ ಒಂದು ಗಾಢವಾದ ಒಂದು ಆಲೋಚನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಅದು ಆಫೀಸ್ ಕೆಲಸನೇ ಆಗಿರ್ಬೋದು, ಮನೆ ಕೆಲಸನೇ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ. ಇದ್ದಕ್ಕಿದ್ದ ಹಾಗೆ ಆ ಒಂದು ಕೆಲಸದ ಮಧ್ಯದಲ್ಲೂ ಕೂಡ ಅವರ ನೆನಪು ನಿಮಗೆ ಬರ್ತಾ ಇದೆ ಅಂದರೆ ಅವರೂ ಕೂಡ ಅದೇ ಸಮಯಕ್ಕೆ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ. ನೀವು ಎಲ್ಲೇ ಇರಿ, ಏನೇ ಮಾತಾಡ್ತಾ ಇರಿ, ಯಾರ ಜೊತೆಗೆ ಮಾತಾಡ್ತಾ ಇರಿ, ಆದರೂ ಕೂಡ ಅದರ ಮಧ್ಯೆನೇ ಅವರ ನೆನಪಾಗ್ತಾ ಇದೆ. ಅಂದರೆ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿಯ ಹೆಸರಿರೋರೇ ನಿಮ್ಮ ಎದುರಾಗೋದಾಗಿರ್ಬೋದು. ನಿಮ್ಮ ತಾಯಿಯ ಸಂಬಂಧನೇ ಆಗಿರ್ಬೋದು, ಇಲ್ಲ ವೈಯಕ್ತಿಕ ಸಂಬಂಧ, ಇಲ್ಲ ಪ್ರೇಮದ ಸಂಬಂಧದಲ್ಲೇ ತಗೊಳ್ಳಿ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಬೇರೆ ಬೇರೆ ರೀತಿಯಲ್ಲೇ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮಗೆ. ಹಾಗೆ ನೀವು ಎಲ್ಲೇ ಇದ್ದಾಗಲೂ, ಯಾರ ಮಧ್ಯೆ ಮಾತಾಡ್ತಾ ಇದ್ದಾಗಲೂ ಅವರ ನೆನಪು ನಿಮಗೆ ಒಂದು ಕ್ಷಣ ಬಂದು ಹೋಗುತ್ತೆ ಅಂದರೆ ಖಂಡಿತವಾಗಿಯೂ ಅದೇ ಸಮಯದಲ್ಲಿ ಅವರೂ ಕೂಡ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಮಗೆ ಅವರ ನೆನಪು ಬಹಳವಾಗಿ ಬರ್ತಾ ಇರುತ್ತೆ. ಕೆಲವೊಂದು ಸಾರಿ ಕೆಲವು ವಿಚಾರಗಳಲ್ಲಿ ನಿಮ್ಮ ಮತ್ತು ಅವರ ಮಧ್ಯೆ ಇರುವ ಈಗೋ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬಳಿ ಅವರು ಬರೋದನ್ನು ತಡೀತಾ ಇದೆ. ಅದು ಮೂರನೆಯ ವ್ಯಕ್ತಿಯ ರೂಪದಲ್ಲಿ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಒಟ್ಟಾರೆಯಾಗಿ 11 ಒಂದು ಹೈ ಫ್ರೀಕ್ವೆನ್ಸಿ ಇರುವ ಕನ್ಫರ್ಮೇಷನ್, ಅಂದರೆ ಈ ರೀತಿಯಾಗಿ ಒಂದು ಬ್ರಹ್ಮಾಂಡ ಆಗಿರ್ಬೋದು, ಗುರುವಾಗಿರ್ಬೋದು, ನೀವು ಯಾರಲ್ಲಿ ಆ ವ್ಯಕ್ತಿಯ ಬಗ್ಗೆ ಆ ವಿಚಾರದ ಬಗ್ಗೆ ಒಂದು ಪ್ರಾರ್ಥನೆ ಇಟ್ಟಿದ್ರೋ ಆ ವಿಚಾರ ಈ ರೀತಿಯಾಗಿ ಒಂದು ಏಂಜಲ್ ನಂಬರ್ ಮೂಲಕ, ಅಂದರೆ ಏಂಜಲ್ ನಂಬರ್ ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಅದು ಹೇಳ್ತಾ ಇದೆ ಆ ವ್ಯಕ್ತಿ ಕೂಡ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಅಷ್ಟೇ ಯೋಚಿಸ್ತಾ ಇದ್ದಾರೆ ಅನ್ನುವ ಒಂದು ಗಾಢವಾದ ಸೂಚನೆಯನ್ನು ಕೂಡ ಕೊಡ್ತಾ ಇರುತ್ತೆ. ನೀವು ತುಂಬ ಚೆನ್ನಾಗಿರ್ತೀರ, ಆ್ಯಕ್ಟಿವ್ ಆಗಿ ಬೆಳಗಿಂದ ಕೆಲಸ ಮಾಡ್ತಾ ಇರ್ತೀರ. ಇದ್ದಕ್ಕಿದ್ದ ಹಾಗೆ ಆಯಾಸ ಇಲ್ಲ ಮಲಗಿಬಿಡೋಣ ಅನ್ನೋ ರೀತಿಲಿ ಏನಾದರೂ ನಿಮಗೆ ಎನರ್ಜಿ ಫೀಲ್ ಆಗ್ತಾ ಇದೆ ಅಂದರೆ ಈ ಸಮಯದಲ್ಲಿ ನಿಮ್ಮನ್ನು ಅವರೂ ಕೂಡ ಯಥೇಚ್ಛವಾಗಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಹಾಗಾಗಿ ನಿಮ್ಮ ಎನರ್ಜಿಯನ್ನು ಅವರು ಎಲ್ಲೋ ಒಂದು ರೀತಿಲಿ ಹೀರ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಕೆಲವೊಂದು ಸಾರಿ ಆಯಾಸ ಇಲ್ಲ ಮಲಗಿಬಿಡೋಣ ಅನ್ನೋ ರೀತಿಲಿ ಇದ್ದಕ್ಕಿದ್ದ ಹಾಗೆ ಆಗಿಬಿಡುತ್ತೆ. ಯಾಕಂದರೆ ನೀವು ಬೆಳಗಿನಿಂದ ತುಂಬ ಚೆನ್ನಾಗಿದ್ದೀರಾ, ಊಟನೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹಾಗೆ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದಾಗಲೂ ಕೂಡ ಈ ರೀತಿ ದೇಹಕ್ಕೆ ಇದ್ದಕ್ಕಿದ್ದ ಹಾಗೆ ಆಯಾಸ ಆಗ್ತಾ ಇದೆ, ಸ್ವಲ್ಪ ಹೊತ್ತು ಮಲಗಿಬಿಡೋಣ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಅವರು ತುಂಬವಾಗಿ ಆ ಸಮಯದಲ್ಲಿ ಯೋಚಿಸ್ತಾ ಇದ್ದಾರೆ. ನಿಮ್ಮ ಎನರ್ಜಿಯನ್ನು ಅವರು ಹೀರಿಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಭಾಸವಾಗ್ತಾ ಇದೆ ಅಂದರೆ ಖಂಡಿತ ಈ ಸಮಯದಲ್ಲಿ ಅವರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿ ಸಂಬಂಧಕ್ಕೆ ಇದನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ನೀವು ಶಾಂತವಾಗಿ ಕೂತ್ಕೊಂಡಿರ್ತೀರ, ಇಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಳು ಬರೋದು ಇಲ್ಲ ಕೋಪ ಬರೋದು ಈ ರೀತಿ ಆದಾಗಲೂ ಕೂಡ ಅವರ ಎಮೋಷನಲ್ ಎನರ್ಜಿ ನಿಮ್ಮ ಮೇಲೆ ಒತ್ತಡ ಹಾಕ್ತಾ ಇದೆ. ಖಂಡಿತ ಎನರ್ಜಿ ಶಿಫ್ಟ್ ಖಂಡಿತ ಆಗುತ್ತೆ. ನಿಮ್ಮ ಎದುರಿಗೆ ನಿಂತವರು ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದರೆ ವಿತಿನ್ 5 ಸೆಕೆಂಡಲ್ಲಿ ಅವರ ಎನರ್ಜಿಗೆ ನೀವು ಕನ್ವರ್ಟ್ ಆಗಿ ನೀವು ಅದೇ ಥರ ಹೌದು ಅನ್ನೋ ರೀತಿಲಿ ಮಾತಾಡ್ತೀರಾ. ಇಲ್ಲಾಂದರೆ ನಿಮ್ಮದೇ ಯಾವುದೋ ರೀತಿಲಿ
ಅವರು ಹೇಗೆ ಕೆಲವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರಲ್ಲ, ಅದೇ ರೀತಿ ವಿಚಾರಗಳು ಇದ್ದಕ್ಕಿದ್ದ ಹಾಗೆ ನಿಮ್ಮ ಬಾಯಿಂದನೂ ಹೊರಗೆ ಬರ್ತವೆ. ಎಷ್ಟು ತಡೀಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರ ಎನರ್ಜಿ ಅಷ್ಟು ತುಂಬ ಪ್ರಭಾವ ಬೀರ್ಬಿಡುತ್ತೆ. ಹಾಗಾಗಿ ನಿಮ್ಮ ಸಕಾರಾತ್ಮಕ ಎನರ್ಜಿ ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗಿ ನೀವು ಅವರಂತೆ ಪ್ರತಿಕ್ರಿಯಿಸ್ಬಿಡ್ತೀರ. ಹಾಗಾಗಿ ಆ ಸಮಯದಲ್ಲಿ ಮೌನವಾಗಿರಬೇಕು ಅನ್ನುವ ಸೂಚನೆ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇದು ಕೂಡ ಒಂದು ಲಕ್ಷಣವಾಗಿದೆ. ತಣ್ಣಗಿರುವ ಜಾಗದಲ್ಲೇ ಕುಳಿತಿದ್ದೀರಾ, ಗಾಳಿಯಲ್ಲೇ ಕುಳಿತಿದ್ದೀರಾ, ಆದರೂ ಕೂಡ ಬಿಸಿಯ ಅನುಭವ ಆಗ್ತಾ ಇದೆ ಅಂದರೆ ಖಂಡಿತ ಇದು ಕೂಡ ಅವರು ನಿಮ್ಮ ಬಗ್ಗೆ ಅದೇ ಸಮಯದಲ್ಲಿ ಬಹಳವಾಗಿ ಯೋಚಿಸ್ತಾ ಇದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಒಂದು ಊರ್ಜೆಗಳ ಒಂದು ನೇರವಾದ ಪ್ರಭಾವ ನಿಮ್ಮ ಮೇಲೆ ಬೀರಿ ನಿಮಗೆ ಆ ರೀತಿಯ ಅನುಭವ ಆಗತ್ತೆ. ಈ ರೀತಿಯ ಅನುಭವಗಳು ನಿಮ್ಗೆ ಆಗ್ತಾ ಇದ್ದಾವೆ ಅಂದರೆ ನಿಮ್ಮನ್ನು ಬಿಟ್ಟು ದೂರ ಆದವರು, ನೀವು ಅಂದ್ಕೊಳ್ತಾ ಇರ್ಬೋದು ಅವ್ರು ನನ್ನ ಬಗ್ಗೆ ಯೋಚಿಸ್ತಾ ಇದ್ದಾರೋ ಇಲ್ವೋ ಅಂತೇಳಿ. ಇವೆಲ್ಲ ಲಕ್ಷಣಗಳು ನಿಮ್ಮಲ್ಲಿ ಯಾವಾಗಲಾದರೂ ಕಂಡು ಬರ್ತಾ ಇದ್ದಾವೆ ಅಂದರೆ ಖಂಡಿತ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಇದು ಈಗಿನ ಎನರ್ಜಿ. ನೀವು ಯಾಕಂದರೆ ಅವ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ, ನಾನಷ್ಟೇ ಅವ್ರ ಬಗ್ಗೆ ಯೋಚಿಸ್ತಾ ಇದ್ದೀನಿ, ಅವರು ನನ್ನ ಬಗ್ಗೆ ಯೋಚಿಸ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿ ನೀವೇನು ಅಂದ್ಕೊಳ್ತಿದ್ದೀರಲ್ಲ ಅದಕ್ಕೆ ಉತ್ತರವಾಗಿದೆ. ನೀವು ಹೇಗೆ ಅವ್ರ ಬಗ್ಗೆ ಯೋಚಿಸ್ತೀರೋ ಅವರು ಕೂಡ ನಿಮ್ಮ ಬಗ್ಗೆ ಯೋಚಿಸಿದಾಗ ಈ ರೀತಿಯ ಅನುಭವ ನಿಮಗಾಗತ್ತೆ. ಎಲ್ಲೋ ನಿಮ್ಮ ಪ್ರೀತಿ ಪಾತ್ರರಿಗೆ ಏನೋ ಒಂದು ರೀತಿಯಲ್ಲಿ ಸಂಕಟ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ, ಇಲ್ಲ ಅವರಿಗೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂದ ಸಮಯದಲ್ಲೂ ಕೂಡ ನಿಮ್ಮ ಮನಸ್ಸಲ್ಲಿ ಕಳವಳ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಹೊಟ್ಟೆಯಲ್ಲೆಲ್ಲ ಒಂದು ರೀತಿಯಲ್ಲಿ ಉರಿ ಸಂಕಟ ಆಗ್ತಾ ಇದೆ ಅಂದರೆ ನಿಮ್ಗೆ ಅವಾಗ ಅನಿಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಯಾರಿಗಾದರೂ ಏನಾದರೂ ಆಗ್ತಾ ಇದೆಯಾ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತೀರಲ್ವ. ಅದೇ ರೀತಿ ನಿಮ್ಮ ಯಾವುದೇ ರೀತಿ ಒಂದು ಸಂಬಂಧ, ಈಗ ಅದು ದೂರ ಆಗಿರ್ಬೋದು, ಇಲ್ಲ ನೀವು ಅವರನ್ನು ಬಿಟ್ಟು ಹೊರಗೆ ಬಂದಿರ್ಬೋದು, ಯಾವುದೋ ಒಂದು ಮೂಮೆಂಟಲ್ಲಿ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರೆ, ಇಲ್ಲ ನೀವು ದೂರ ಆಗಿದ್ದೀರಾ ಅಂತ ಇಟ್ಕೊಳ್ಳಿ, ಡೈವರ್ಸ್ ಆಗಿ ನಿಮ್ಮ ಮಕ್ಕಳ ಹಾವ ಭಾವ ನಡವಳಿಕೆಯನ್ನು ನೋಡಿದಾಗ ಅವರಿಗೆ ಇಷ್ಟವಾಗಿದ್ದು ಒಂದು ಕೆಲವು ವಸ್ತುಗಳನ್ನು ಅವ್ರು ಕೇಳಿದಾಗ ನಿಮಗೆ ತಕ್ಷಣ ಅವರನ್ನು ನೆನಪು ಮಾಡಿಕೊಡುತ್ತೆ ಆ ಎನರ್ಜಿ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅವರ ಎನರ್ಜಿ ನಿಮ್ಮ ಮೇಲೆ ಯಾವಾಗಲೂ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾಗಿ ಅವರ ಒಂದು ನೆಗೆಟಿವ್ ವಿಚಾರಗಳನ್ನು ಬಿಡಬೇಕು, ಪಾಸಿಟಿವ್ ವಿಚಾರಗಳನ್ನು ನೀವು ತಗೊಳ್ಳೇಬೇಕಾಗತ್ತೆ. ಇಲ್ಲ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಅವರ ಒಂದು ನೆಗೆಟಿವ್ ವಿಚಾರಗಳು ನಿಮ್ಮ ಮೇಲೆ ಪ್ರಭಾವ ಬೀರ್ತವೆ ಈ ಸಮಯದಲ್ಲಿ ಅನ್ನುವ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಅದರ ಬಗ್ಗೆ ಯೋಚಿಸ್ತಾ ಇದೆ. ಇಂಥ ಸಮಯದಲ್ಲಿ ಅದರಿಂದ ಹೊರಗೆ ಬರಬೇಕು ಅಂದರೆ ಧ್ಯಾನಕ್ಕೆ ಒಳಗಾಗಬೇಕು. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಸತ್ಕಾರ್ಯ ಸತ್ಕರ್ಮಗಳ ಕಡೆ ನೀವು ಗಮನ ಕೊಟ್ಟಷ್ಟು ಆ ರೀತಿ ಒಂದು ನೆಗೆಟಿವ್ ಎನರ್ಜಿ ಯಾರದ್ದೇ ಆಗಿರ್ಬೋದು ಅದು ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ನೀವು ಪಾಸಿಟಿವ್ ಆಗಿರಲಿಕ್ಕೆ ಈ ಎಲ್ಲ ಒಂದು ದಾರಿಗಳು ನಿಮಗೆ ತುಂಬ ಸಹಾಯ ಮಾಡ್ತವೆ ವಿಚಾರಗಳು. ಹಾಗಾಗಿ ಇಲ್ಲಿ ಯೋಚಿಸುವ ವಿಚಾರ ಏನಪ್ಪ ಅಂದರೆ ಈ ಸಮಯದಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡ್ತಾಯಿದ್ದೀರಾ, ಒಂದು ಪೂಜೆ ಮಾಡ್ತಾಯಿದ್ದೀರಾ, ಯಾರದ್ದೋ ಬಗ್ಗೆ ತುಂಬ ಅತಿಯಾಗಿ ಒಂದು ಚಿಂತೆ ಮಾಡ್ತಾಯಿದ್ದೀರಾ, ಅವ್ರ ಪರಿವರ್ತನೆ ಆಗಬೇಕು, ಅವ್ರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಎನರ್ಜಿ ಒಂದು ಪ್ರಾರ್ಥನೆಯ ಮೂಲಕ ಅವರ ಮೇಲೆ ಪ್ರಭಾವ ಬೀರೇ ಬೀರುತ್ತೆ. ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ. ನೀವು ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ರು, ಒಳ್ಳೆಯದಾಗಿ ಯೋಚನೆ ಮಾಡ್ತಿದ್ರು, ಅದು ನಡೆಯುತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ನೀವು ಒಂದು ಯೋಜನೆ ಮಾಡ್ತಾ ಇದ್ದೀರಾ ಅವರ ಭವಿಷ್ಯದ ಕುರಿತು ಅನ್ನೋದಾದರೆ ಈ ಸಮಯದಲ್ಲಿ ಅದೇ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಅವರ ಬಗ್ಗೆ ನೆಗೆಟಿವ್ ವಿಚಾರವನ್ನು ಮಾಡಬೇಡಿ. ಪಾಸಿಟಿವ್ ಆಗಿ ಆದಷ್ಟು ಅವರ ಬಗ್ಗೆ ನೀವು ವಿಚಾರ ಮಾಡಬೇಕು. ಆಗ ಅವರು ಪರಿವರ್ತನೆಗೊಳ್ಳುತ್ತಾರೆ. ಅದು ಪ್ರೀತಿಯ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ವೈಯಕ್ತಿಕ ಸಂಬಂಧದ ವಿಚಾರದಲ್ಲಾಗಿರ್ಬೋದು. ನೀವು ಅವ್ರ ಬಗ್ಗೆ ಏನು ದಿನನಿತ್ಯ ಯೋಚಿಸ್ತೀರೋ ಅವರು ಅದೇ ರೀತಿ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸ್ವಲ್ಪ ನಿಧಾನ ಆಗ್ಬೋದು ಈ ಪ್ರೊಸೀಜರ್, ಆದರೆ ಖಂಡಿತ ಆಗೇ ಆಗತ್ತೆ. ಈಗ ಇದೇ ರೀತಿಯ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ. ಅದು ಮಕ್ಕಳ ವಿಚಾರದಲ್ಲಾಗಿರ್ಬೋದು, ವೈಯಕ್ತಿಕ ಸಂಬಂಧ, ಗಂಡನ ವಿಚಾರ, ಹೆಂಡತಿಯ ವಿಚಾರ, ಪ್ರೇಯಸಿಯ ವಿಚಾರ ಬರ್ತಾ ಇದೆ. ಹಾಗಾಗಿ ನೀವು ಅವ್ರ ಬಗ್ಗೆ ಏನು ಯೋಚಿಸ್ತೀರೋ ಅದೇ ಅವರ ಮೇಲೆ ಎನರ್ಜಿಯಾಗಿ ಪ್ರಭಾವ ಬೀರುತ್ತೆ. ಇದರ ನೆನಪಿರಲಿ. ಹಾಗಾಗಿ ಈ ಸಮಯದಲ್ಲಿ ನಿಮ್ಗೇನಾದರೂ ದುಃಖ ಕೊಟ್ಟಿದ್ದಾರೆ, ಇಲ್ಲ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧದಲ್ಲೇ ಆಗಿರ್ಬೋದು, ವೈಯಕ್ತಿಕ ವಿಚಾರಗಳಲ್ಲೇ ಆಗಿರ್ಬೋದು, ಏನಾದರೂ ಸ್ವಲ್ಪ ಅವರು ನಿಮಗೆ ವ್ಯತಿರಿಕ್ತವಾಗಿ ಮಾತಾಡಿದ್ದಾರೆ, ಇಲ್ಲ ಮನಸ್ಸಿಗೆ ನೋವು ಮಾಡಿದ್ದಾರೆ ಅಂತೇಳಿ ನೀವೇನಾದರೂ ಅದೇ ರೀತಿ ಅವರ ಬಗ್ಗೆ ನೀವು ಪ್ರತಿಕ್ರಿಯಿಸಿದರೆ ಅವರಿಗೂ ಅದು ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು, ನೀವು ಅವರಿಗೆ ಕಾಳಜಿಯನ್ನು ಮಾಡ್ತಿದ್ದೀರಾ, ಅವರು ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಅಂದರೆ ಅವರು ನಿಮಗೆ ಏನೋ ಒಂದು ರೀತಿಯಲ್ಲಿ ನೋವು ಮಾಡಿದಾಗಲೂ ಕೂಡ ನೀವು ಅವರಿಗೆ ಒಳ್ಳೆಯದನ್ನು ಬಯಸಿದಾಗ ಅಲ್ಲಿ ಎನರ್ಜಿ ಬೇರೆ ಬೇರೆ ರೀತಿಯಲ್ಲಿ ಕನ್ವರ್ಟ್ ಆಗೋದ್ರಿಂದ ನಿಮ್ಮ ಒಂದು ಬ್ಲೆಸ್ಸಿಂಗ್ ಅವರಿಗೆ ತಲುಪುತ್ತೆ. ಇಲ್ಲ ಅಂದರೆ ನೀವು ಅತ್ತು ಕರೆದು ಏನಾದರೂ ಕೋಪ ಮಾಡಿಕೊಂಡು ಅವರಿಗೆ ಬೈದರೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಆ ದಿನ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಯಾಕೆ ಈ ರೀತಿ ಎನರ್ಜಿ ಇಲ್ಲಿ ಬಂದಿದೆ ಅಂದರೆ ಇವತ್ತು ನಿಮ್ಮ ಮನಸ್ಸಲ್ಲಿ ಈ ರೀತಿ ಒಂದು ಆಲೋಚನೆ ಇತ್ತು. ಹಾಗಾಗಿ ಅದಕ್ಕೆ ಉತ್ತರ ಇಲ್ಲಿ ನಿಮಗೆ ಈಗ ಸಿಕ್ಕಿದೆ. ನಿಮ್ಮ ಬಳಿಗೆ ಯಾರು ಬರಬೇಕು, ನಿಮ್ಮ ಪ್ರೀತಿ ಸರಿಯಾಗಬೇಕು, ಅದರಲ್ಲಿರುವ ಒಂದು ಏನೋ ಒಂದು ರೀತಿಯ ಅನಗತ್ಯ ವಿಚಾರಗಳಲ್ಲಿ ಬಂದಿರುವ ತೊಂದರೆ, ಅಡ್ಡಿ, ಆತಂಕಗಳು ದೂರವಾಗಬೇಕು ಅಂತೇಳಿ ನೀವು ಪ್ರೇ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಒಂದು ಸೂಕ್ತ ಮನಸ್ಸಿಗೆ ನೀವು ದಿನನಿತ್ಯ ರವಾನಿಸುತ್ತಿರುವ ಸಂದೇಶವಾಗಿದೆ. ಅದು ಗುರುವಿನಲ್ಲಿ
ಒಂದು ದೇವತೆಗಳಲ್ಲಿ ಹಾಗೆ ಬ್ರಹ್ಮಾಂಡಕ್ಕೆ ನೀವು ಸಲ್ಲಿಸ್ತಾ ಇದ್ದೀರಾ. ಅದು ಪ್ರಕೃತಿಯ ಮೂಲಕ ಕನೆಕ್ಟ್ ಆಗುತ್ತೆ. ಆ ವಿಚಾರಗಳು, ಆ ಊರ್ಜೆಗಳು ಹರಿದಾಡ್ತಾ ಇದ್ದಾವೆ. ಖಂಡಿತವಾಗಿಯೂ ಆ ಊರ್ಜೆಗಳು ಅವರಿಗೆ ಕನೆಕ್ಟ್ ಆಗ್ತವೆ. ಮರಳಿ ಬರುವ ಸಾಧ್ಯತೆ ಇಲ್ಲ. ಅವರು ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವ ಸಾಧ್ಯತೆ, ಈಗೋವನ್ನು ಬಿಟ್ಟು ನಿಮ್ಮ ಒಂದು ಕಾಳಜಿ ಬೆಲೆಯನ್ನು ಅರ್ಥಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಶ್ರದ್ಧೆ, ತಾಳ್ಮೆ ಅತಿ ಮುಖ್ಯ. ಬಾಬಾರವರ ಉಪದೇಶಗಳಂತೆ ನಿಮ್ಮ ಕೆಲಸ ಕಾರ್ಯಗಳ ಕಡೆ ನೀವು ಗಮನ ಕೊಟ್ಟು ನಿಮ್ಮ ಕರ್ಮಗಳತ್ತ ನೀವು ಗಮನ ಇಟ್ಕೊಂಡಾಗ, ಒಳ್ಳೆಯ ಉದ್ದೇಶದತ್ತ ಆ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡಿದಾಗ ಅದೇ ರೀತಿ ಅವರು ಬದಲಾಗ್ತಾ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ನೀವು ಮಾಡ್ತಾ ಇರುವ ಯಾವುದೇ ರೀತಿ ಒಂದು ಸೇವೆ, ಪ್ರಾಮಾಣಿಕ ಪ್ರಯತ್ನ, ನಿಷ್ಠೆಯಿಂದ ಒಂದು ಪೂಜೆ ಮಾಡ್ತಾಯಿದ್ರು, ವ್ರತ ಮಾಡ್ತಿದ್ರು, ದೀಪ ಆರಾಧನೆ ಮಾಡ್ತಾಯಿದ್ರು, ಮಂತ್ರ ಜಪ ಮಾಡ್ತಾಯಿದ್ರು, ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನೀವು ಯಾರ ಬಗ್ಗೆ ಒಂದು ಮನಸ್ಸಲ್ಲಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಪೂಜೆ ಪುನಸ್ಕಾರ ಮಾಡಿದರೂ ಆ ಒಂದು ಎನರ್ಜಿ ಬ್ಲೆಸ್ಸಿಂಗ್ ರೂಪದಲ್ಲಿ ಅವರನ್ನು ಹಂತ ಹಂತವಾಗಿ ರಕ್ಷಣೆ ಮಾಡುತ್ತೆ. ಯಾವುದೇ ರೀತಿ ಮೋಸ ಆಗದಂತೆ, ಇಲ್ಲ ಕೆಲವು ಪಾಠಗಳನ್ನು ಕಲಿಯುವಂತೆ, ಅದರಿಂದ ಅವ್ರು ಚೇತರಿಸಿಕೊಳ್ಳುವಂತೆ, ಹಾಗೆ ಇಲ್ಲ ಅಂದರೆ ಅವ್ರು ಎಲ್ಲಿಗೋ ಹೋಗಬೇಕು, ಅದನ್ನು ಅಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಅದನ್ನು ತಡೆಯೋದಾಗಿರ್ಬೋದು, ಇಲ್ಲ ಅಲ್ಲಿ ಏನೂ ತೊಂದರೆ ಆಗೋದಿಲ್ಲ ಅಂದರೆ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿ ಅವರನ್ನು ಆ ಜಾಗಕ್ಕೆ ತಲುಪಿಸೋದಾಗಿರ್ಬೋದು, ಅವ್ರಿಗೇನು ಬೇಕೋ ಅದನ್ನು ಕರುಣಿಸೋದಾಗಿರ್ಬೋದು, ಇವೆಲ್ಲವೂ ಸಿಗ್ತವೆ. ಅಂದರೆ ನಿಮ್ಮ ಒಂದು ಎನರ್ಜಿ ಬ್ಲೆಸ್ಸಿಂಗ್ ರೂಪದಲ್ಲಿ ಅವರಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿರುವ ಒಂದು ಆತಂಕದ ವಿಚಾರಕ್ಕೆ ಇಲ್ಲಿ ಉತ್ತರ ನಿಮಗೆ ಈ ಎನರ್ಜಿ ಕೊಟ್ಟಿದೆ. ಆದರೆ ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ನನಗೆ ಆ ವ್ಯಕ್ತಿಯ ವಿಚಾರನೇ ಬೇಡ, ಅವರನ್ನು ನಾನು ಮರಿಬೇಕು. ಆ ವಿಚಾರಗಳಿಂದ ಅವ್ರು ನೋವು ಕೊಟ್ಟಿದ್ದಾರೋ ಇಲ್ಲ ಅಲ್ಲಿಂದ ನಿಮ್ಗೇನು ಸಿಕ್ಕಿದೆ ಒಟ್ಟಾರೆಯಾಗಿ ಆ ನೆನಪು ನನಗೆ ಬರಬಾರ್ದು ಅನ್ನೋ ರೀತಿಲಿ ನೀವು ತುಂಬ ಅಂದ್ಕೊಳ್ತೀರ. ಆದರೂ ಕೂಡ ಎಲ್ಲೋ ಒಂದು ರೀತಿಲಿ ಆ ನೆನಪು ಬರುತ್ತೆ. ಅಂದರೆ ಅವರು ಎಲ್ಲೋ ಒಂದು ರೀತಿಲಿ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೋ, ಇಲ್ಲ ದ್ವೇಷದಿಂದ ನಿಮ್ಮ ಹೆಸರನ್ನು ಹೇಳ್ತಾ ಇದ್ದಾರೋ, ಇಲ್ಲ ನಿಮ್ಮ ಒಂದು ವಿಚಾರಗಳನ್ನು ಮಾತಾಡ್ತಾ ಇದ್ದಾರೋ, ಪದೇ ಪದೇ ಕೆದಕ್ತಾ ಇದ್ದಾರೋ, ಇಲ್ಲ ನಿಮಗೆ ಏನೋ ಒಂದು ರೀತಿಲಿ ಹಾನಿ ಮಾಡಬೇಕು ಅಂತೇಳಿ ಮಾತಾಡ್ತಿದ್ದಾರೋ, ಅದರಿಂದ ಕೂಡ ಕೆಲವೊಂದು ಸಾರಿ ಆ ನೆನಪು ಇದ್ದಕ್ಕಿದ್ದ ಹಾಗೆ ಈ ಎಲ್ಲ ವಿಚಾರಗಳೆಲ್ಲ ನಿಮ್ಮ ಹತ್ರ ಬರ್ತಾ ಇರತ್ತೆ. ಇದರಿಂದ ನಾನು ಹೊರಗೆ ಬರಬೇಕು ಅನ್ನೋದಾದರೆ ನೀವು ಕೆಲವೊಂದು ಸಾರಿ ದಿನನಿತ್ಯ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಕೆನ್ನೆಗೆ ಒಂದು 4 ಪೆಟ್ಟು ಹಾಕ್ಕೊಳ್ಳೋದ್ರಿಂದ ಆ ದಿನ ಪೂರ್ತಿ ನಿಮಗೆ ಎಲ್ಲೋ ಒಂದು ರೀತಿಲಿ ಆ ಎನರ್ಜಿಯಿಂದ ಹೊರಗೆ ಇರ್ತೀರಾ ಅನ್ನೋ ರೀತಿಲಿ ಫೀಲ್ ಆಗುತ್ತೆ. ಅಂದರೆ ದೇವ್ರ ಎದುರಿಗೆ ನಾವು ಒಂದು ಪ್ರಾರ್ಥನೆ ಮಾಡಿ ದೀಪ ಬೆಳಗ್ಗೆ ಇವತ್ತು ಯಾವತ್ತೂ ನನಗೆ ಅವ್ರ ನೆನಪು ಬರಬಾರ್ದು, ಅವರು ಏನು ನನ್ನ ಬಗ್ಗೆ ನೆನಪು ಮಾಡ್ಕೊಂಡು ಏನಾದ್ರು ನನಗೆ ನೋವು ಕೊಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಆ ಒಂದು ಎನರ್ಜಿ ನನಗೆ ಕನೆಕ್ಟ್ ಆಗಬಾರ್ದು ಅನ್ನೋ ರೀತಿಲಿ ನೀವು ಪದೇ ಪದೇ ಒಂದು ಕೆನ್ನೆಗೆ ಹೊಡ್ಕೊಳ್ತಾ ಇರುವ ಅಭ್ಯಾಸ. ಅಂದರೆ ನಿಮ್ಮ ಸುಪ್ತ ಮನಸ್ಸಿಗೆ ಈ ಒಂದು ಮೆಸೇಜನ್ನು ನೀವು ಆವಾಗವಾಗ ಕಳಿಸ್ಬೇಕು. ಅವರ ನೆನಪು ಅಂದರೆ ನನಗೆ ಬೇಡ, ಅವರಿಂದ ಯಾವುದೇ ರೀತಿ ಒಂದು ಎನರ್ಜಿ ಬರ್ತಾ ಇದೆ ನನ್ನ ಮೇಲೆ ಅಂದರೆ ಆ ಎನರ್ಜಿಯನ್ನು ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ ನೀವು ಸಂದೇಶವನ್ನು ನೀವು ಕಳಿಸ್ಬೇಕು ನಿಮ್ಮ ಮನಸ್ಸಿಗೆ, ಸುಪ್ತ ಮನಸ್ಸಿಗೆ. ಆಗ ಅದು ಜಾಗೃತಗೊಳ್ಳುತ್ತೆ. ಇದು ನಿಮಗೆ ಎಲ್ಲೋ ಒಂದು ರೀತಿಲಿ ವರ್ಕ್ ಆಗುತ್ತಾ ಅಂದರೆ ಖಂಡಿತ ವರ್ಕ್ ಮಾಡುತ್ತೆ. ಇದು ಪದೇ ಪದೇ ನನಗೆ ನಾನು ಕೆಲಸ ಮಾಡೋ ಜಾಗದಲ್ಲೆಲ್ಲ ನಾನು ಕೆನ್ನೆ ಮೇಲೆ ಹೊಡ್ಕೊಂಡ್ರೆ ಏನಾದರೂ ಅಂದ್ಕೊಳ್ತಾರೆ ಎದುರಿಗಿದ್ದವರು ಅಂದಾಗ ನಿಮ್ಮ ಕೈಗೆ ಒಂದು ರಬ್ಬರ್ ಬೆಂಡನ್ನು ಹಾಕ್ಕೊಳ್ಳಿ. ಅವಾಗವಾಗ ಅವ್ರ ನೆನಪಾಗುತ್ತೆ. ಇಲ್ಲ ಒಂದು ರೀತಿಲಿ ಅದರಿಂದ ನಂಗೆ ಆಲಸ್ಯ, ಒಂಥರ ಸಿಟ್ಟು ಇವೆಲ್ಲ ಬರ್ತಾಯಿದೆ ಅವ್ರ ನೆನಪು ಬಂದಾಗ, ಅವರು ಯಾಕೆ ಈ ಥರ ನಂಗೆ ನೆನಪಿಗೆ ಬಂದು ಕಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಅನ್ನಿಸ್ದಾಗ ಆ ರಬ್ಬರ್ ಬೆಂಡನ್ನು ಜೋರಾಗಿ ಎಳೆದು ಬಿಟ್ಬಿಡಿ. ಅದು ಪಟ್ ಅಂತ ಮತ್ತೆ ಹೋಗಿ ನಿಮ್ಮ ಕೈಗೆ ಹೊಡೆದಾಗ ನಿಮಗೆಲ್ಲೋ ಒಂದು ರೀತಿಲಿ ಅವರ ಎನರ್ಜಿನ ಇಗ್ನೋರ್ ಮಾಡಿದ ಅನುಭವ ಆಗುತ್ತೆ. ಮತ್ತು ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಈ ರೀತಿ ಕೂಡ ನಿಮಗೆ ನೀವು ಮಾಡ್ಕೊಳ್ಬೋದು. ಇದು ನಿಮ್ಮನ್ನು ಎಲ್ಲೋ ಒಂದು ರೀತಿಲಿ ಹೀಲ್ ಮಾಡುತ್ತೆ. ನೀವು ಈಗ ನಿಧಾನವಾಗಿ ಅಂದರೆ ದೃಢವಾಗಿ ಬೆಳೆಯುತ್ತಿರುವ ಹಂತದಲ್ಲಿದ್ದೀರಾ. ತಕ್ಷಣದ ಫಲದ ನಿರೀಕ್ಷೆ ಬೇಡ. ಮರಗಳು ಹೇಗೆ ಕಾಲ ತೆಗೆದುಕೊಂಡು ಬೆಳೆದು ನೆರಳು ನೀಡ್ತವೋ ಹಾಗೆ ನಿಮ್ಮ ಶ್ರಮವು ಸರಿಯಾದ ಸಮಯದಲ್ಲಿ ಫಲ ನೀಡುತ್ತೆ. ಅದಕ್ಕೆ ಪೂರ್ವ ಸಿದ್ಧತೆ ಗುರು ಎಲ್ಲ ರೀತಿಲೂ ಮಾಡಿಟ್ಟಿದ್ದಾರೆ. ಅವರ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ, ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದ್ದೀರಾ ಅಂದರೆ ನಿಮ್ಮ ಫಲ ಯಾವತ್ತಿಗೂ ಕೂಡ ವ್ಯರ್ಥವಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಸೂಚನೆಯನ್ನು ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಭದ್ರತೆ ಹೆಚ್ಚಾಗತ್ತೆ. ಕುಟುಂಬ, ಆರೋಗ್ಯ, ಕೆಲಸ ಅಥವಾ ಆರ್ಥಿಕ ವಿಷಯಗಳಲ್ಲಿ ಸ್ಥಿರತೆ ಖಂಡಿತವಾಗಿಯೂ ಈ ವರ್ಷದ ಮಧ್ಯಂತರದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಯಾವೆಲ್ಲ ರೀತಿಯ ಒಂದು ಅನಾರೋಗ್ಯದ ಗೊಂದಲ ಇರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಪರಿಹಾರ ಸಿಗುತ್ತೆ ಅಂಥೇಳಿ ಅಂದ್ಕೊಂಡಿದ್ರಿ, ಅದು ತುಂಬ ವರ್ಷಗಳ ಹಿಂದಿನ ಒಂದು ವಿಚಾರ ಆಗಿತ್ತು, ಆದರೂ ಕೂಡ ಆ ವಿಚಾರ ಮುಂದೆ ಹೋಗ್ತಾ ಇದೆ ಅನ್ನೋ ರೀತಿಲಿ ನೀವು ಗೊಂದಲದಲ್ಲಿದ್ದೀರಾ. ಗೊಂದಲ ಬೇಡ, ಆತಂಕ ಬೇಡ. ನನ್ನ ರಕ್ಷಣೆ, ನನ್ನ ಸಹಾಯ ನಿನಗೆ ಹಂತ ಹಂತವಾಗಿ ಸಿಗ್ತಾ ಇದೆ. ಅಲ್ಲಿಯವರೆಗೂ ನನ್ನ ಸಮಾಧಾನ ಕೂಡ ನಿನಗೆ ಕೆಲವರ ಮೂಲಕ ಸಿಗುತ್ತೆ. ದುರ್ಬಲತೆಯಿಂದ ಹೊರಗೆ ಬಂದು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಡಿಲಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ. ಅದೇ ನನ್ನ ಸೂಚನೆ, ನಿನಗೆ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಕೆಲವರಿಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹಳೆಯ ನೋವುಗಳು ಬೇರು ಸಮೇತ ಗುಣಮುಖವಾಗ್ತಾ ಇದ್ದಾವೆ. ನಾನು ಮಾಡ್ತಾ ಇದ್ದೀನಿ, ಹೆದರಬೇಡ. ಪ್ರಕೃತಿಯೂ ಕೂಡ ನಿನ್ನನ್ನು ರಕ್ಷಣೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ನಿಮಗೆ ಬಾಬಾರವರ ಒಂದು ಸಲಹೆ ಸಿಗ್ತಾ ಇದೆ. ಭೂಮಿಯ ಜೊತೆ ನೀವು ಸಂಪರ್ಕದಲ್ಲಿ ಇದ್ದೀರಾ. ಮೌನ, ಧ್ಯಾನ,
ಪ್ರಕೃತಿಯ ಸಾನ್ನಿಧ್ಯ ನಿಮ್ಮ ಆತ್ಮಶಕ್ತಿಯನ್ನು ಬಲಪಡಿಸ್ತಾ ಇದೆ. ಅಂದರೆ ಬಾಬಾರವರ ಉಪದೇಶಗಳಂತೆ ಸ್ವಲ್ಪ ಮೌನವನ್ನು ನೀವೀಗ ಧಾರಣೆ ಮಾಡ್ಕೊಂಡಿದ್ದೀರಾ. ಅಂದರೆ ಹೆಚ್ಚು ಮಾತನಾಡುವ ಅಭ್ಯಾಸವನ್ನು ಬಿಟ್ಟಿದ್ದೀರಾ, ಧ್ಯಾನವನ್ನು ಮಾಡ್ತಾ ಇದ್ದೀರಾ, ಪ್ರಕೃತಿಯ ಸಾನ್ನಿಧ್ಯಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಾ. ಇದರಿಂದ ನಿಮ್ಮ ಆತ್ಮಶಕ್ತಿ ಬಲವಾಗ್ತಾ ಇದೆ. ಒಟ್ಟಾರೆಯಾಗಿ ಹಿಂದೆ ಇದ್ದ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಂದುಕೊಂಡು ಈಗ ಹೊಸ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತಾ ಇರೋದು ಕೂಡ ಎಲ್ಲೋ ಒಂದು ರೀತಿಲಿ ನೀವು ನಿಮ್ಮ ಮುಂದಿನ ಭವಿಷ್ಯವನ್ನು ಸೆಕ್ಯೂರ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಸೂಚನೆ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ. ಈ ಮೌನ, ಈ ಧ್ಯಾನ, ಈ ಪ್ರಕೃತಿ, ನೀವು ಮಾಡ್ತಾ ಇರುವ ಪೂಜೆ, ಒಂದು ವ್ರತ ಮಾಡ್ತಾ ಇದ್ದೀರೋ ಇಲ್ಲ ಒಂದು ನಾಮಸ್ಮರಣೆ ಮಾಡ್ತಿದ್ದೀರೋ, ಯಾವುದೂ ಕೂಡ ನಿಮ್ಮ ಎದುರಿಗೆ ಒಂದೇ ಕ್ಷಣದಲ್ಲಿ ಫಲವನ್ನು ತಂದು ನಿಲ್ಲಿಸಿಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇರ್ಬೋದು. ಆದರೆ ಇವೆಲ್ಲವೂ ಕೂಡ ಬೇರುಗಳನ್ನು ಬಿಟ್ಟಿದ್ದಾವೆ ಈಗಾಗಲೇ. ಖಂಡಿತ ಮರವಾಗಿ ಹೆಮ್ಮರವಾಗಿ ಭವಿಷ್ಯದ ರೂಪದಲ್ಲಿ ನಿಮಗೆ ಕೆಲಸದಲ್ಲಿ ಪ್ರಾರ್ಥನೆ ಇಟ್ಟಿದ್ರು, ಇಲ್ಲ ಮಗುವಿನ ವಿಚಾರದಲ್ಲಿ ಪ್ರಾರ್ಥನೆ ಇಟ್ಟಿದ್ರು, ಮದುವೆಯ ವಿಚಾರದಲ್ಲಿ ಪ್ರಾರ್ಥನೆ ಇಟ್ಟಿದ್ರು, ಅನಾರೋಗ್ಯದ ವಿಚಾರದಲ್ಲಿ ಪ್ರಾರ್ಥನೆ ಇಟ್ಟಿದ್ರು, ಆರೋಗ್ಯ ಸುಧಾರಣೆ ಆಗಬೇಕು ಅಂತೇಳಿ. ಒಟ್ಟಾರೆಯಾಗಿ ಈಗ ಆ ಎಲ್ಲ ಒಂದು ಪ್ರಾರ್ಥನೆಯ ವಿಚಾರಗಳು ಬೇರನ್ನು ಆಳವಾಗಿ ಬಿಟ್ಟಿದ್ದಾವೆ. ಈಗ ಆ ಮರ ದೃಢವಾಗಿ ನಿಂತಿದೆ, ಫಲ ಕೊಡಲಿಕ್ಕೆ ಸಿದ್ಧವಾಗಿದೆ. ಹಾಗಾಗಿ ನೀವು ನಿಮ್ಮ ಸಂಸ್ಕಾರ ಮೌಲ್ಯಗಳ ಶಕ್ತಿಯನ್ನು ಎಂದಿಗೂ ಕಡೆಗಣಿಸಬೇಡಿ. ಅಂದರೆ ನಾನು ಅಷ್ಟು ಪೂಜೆ ಮಾಡಿದೆ, ಇಷ್ಟು ಪುನಸ್ಕಾರ ಮಾಡಿದೆ, ನಾನು ಏನೆಲ್ಲ ಸೇವೆ ಮಾಡಿದೆ, ಆದರೂ ಕೂಡ ಭಗವಂತ ನನಗೇನೂ ಮಾಡಿಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಆದರೆ ಬೀಜ ಬಿತ್ತಿದ ತಕ್ಷಣವೇ ಫಲ ಕೊಡೋದಿಲ್ಲ. ಅದು ಆ ಗಾಢವಾದ ಆಳದಲ್ಲಿ, ಅಂದರೆ ಮಣ್ಣಿನ ಕತ್ತಲೆಯ ಆಳದಲ್ಲಿ ಹುದುಗಿರುತ್ತೆ. ಹೊರಗಿನ ಪ್ರಪಂಚದ ಬೆಳಕೆ ಅದಕ್ಕೆ ತಿಳಿದಿರೋದಿಲ್ಲ. ಆದರೂ ಕೂಡ ಅದು ಸಂಯಮದಿಂದ ತಾಳ್ಮೆಯಿಂದ ಕಾಯುತ್ತೆ. ನನಗೂ ಕೂಡ ಒಂದು ಸಮಯ ಅಂತ ಬಂದೇ ಬರುತ್ತೆ. ಈ ಪ್ರಕೃತಿ ನನಗೆ ಸಹಾಯ ಮಾಡುತ್ತೆ, ನನ್ನನ್ನು ಈ ಭೂಮಿಯೊಳಗೆ ಹಾಕಿದ ಆ ಶಕ್ತಿ ನನ್ನನ್ನು ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಅದು ಹೇಗೆ ವಿಶ್ವಾಸವಿಟ್ಟು ಕಾಯ್ತಾ ಇರುತ್ತೋ ಹಾಗೆ ಆ ವಿಶ್ವಾಸಕ್ಕೆ ತಕ್ಕ ಹಾಗೆ ಪ್ರಕೃತಿಯ ಮೂಲಕ ಭಗವಂತ ಆ ಒಂದು ಬೀಜಕ್ಕೆ ಸಹಾಯ ಮಾಡಿ ಆ ಬೀಜ ಮೊಳಕೆ ಒಡೆದು ಬಲಿಷ್ಠವಾದ ಬೇರುಗಳನ್ನು ಬಿಟ್ಟು ಗಿಡವಾಗಿ ಮರವಾಗಿ ಹಾಗೆ ಫಲ ನೀಡ್ತಾ, ಹೂ ನೀಡುತ್ತಾ, ಗಾಳಿ ಬೆಳಕು ನೀಡ್ತಾ ಹೇಗೆ ಈ ಪ್ರಕೃತಿಗೆ ಸಹಾಯ ಮಾಡುತ್ತಾ ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಮೌಲ್ಯಗಳ ಶಕ್ತಿಯನ್ನು ಪಡ್ಕೊಳ್ತೀರಾ. ಆ ಮೌಲ್ಯ ನಿಮ್ಮನ್ನು ಗುರುತಿಸುವಂತೆ ಮಾಡುತ್ತೆ. ಯಾರೆಲ್ಲ ನಿಮ್ಮನ್ನು ಕಡೆಗಣಿಸಿದರೂ, ಬೆಲೆ ಇಲ್ಲದಂತೆ ನಿಮ್ಮ ಕಾಳಜಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಲ್ಲ, ಅಂಥವರಿಗೆಲ್ಲ ನಿಮ್ಮ ಕಾಳಜಿ ಅರ್ಥ ಆಗುವಂಥ ಒಂದು ದಿನ ಬಂದೇ ಬರುತ್ತೆ ಅನ್ನೋ ರೀತಿಯಲ್ಲಿ. ಅಂದರೆ ನಿಮ್ಮೆಲ್ಲ ರೀತಿಯ ಸಮಸ್ಯೆಗಳಿಗೆ ಉತ್ತರ ಫಲದ ರೂಪದಲ್ಲಿ ನಾನು ಕೊಡ್ತೀನಿ, ಹೆದರಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಸಾಂತ್ವನದ, ಅಂದರೆ ಈಗಿನ ಸಮಯಕ್ಕೆ ನಿಮಗೆ ಈ ಸಂದೇಶದ ಮೂಲಕ ಸಮಾಧಾನ ಕೂಡ ಮಾಡ್ತಿದ್ದಾರೆ. ನಾನು ಭೂಮಿಯಂತೆ ಸ್ಥಿರ, ಮರದಂತೆ ಬಲಿಷ್ಠ, ನನ್ನ ಜೀವನ ಸುರಕ್ಷಿತವಾಗಿ ಬೆಳೀತಾ ಇದೆ ಅಂತೇಳಿ ನೀವು ಯಾವಾಗಲೂ ಅಫರ್ಮೇಷನ್ ಮಾಡಿ. ನೀವು ನಂಬ್ತಾ ಇರುವ ದೇವತೆಗಳ ಶಕ್ತಿ ಈಗ ನಿಮ್ಮ ಜೊತೆ ಇದೆ. ಹಾಗೆ ಬಾಬಾರವರ ರಕ್ಷಣೆ, ಮಾರ್ಗದರ್ಶನ ನೆರಳಿನಂತೆ ನಿಮ್ಮನ್ನು ಕಾಪಾಡ್ತಾ ಇದೆ, ಹಿಂಬಾಲಿಸ್ತಾ ಇದೆ. ಹಾಗೆ ಮುಂದೆ ಕೂಡ ಮಾರ್ಗದರ್ಶನದ ರೂಪದಲ್ಲಿ ಗುರುವು ನಿಮ್ಮ ಜೊತೆಗೆ ಸಾಕ್ತಾ ಇರೋದರಿಂದ ನಿಮ್ಮ ಪಯಣ ಸರಿಯಾದ ದಿಕ್ಕಿನಲ್ಲೇ ಈಗ ಸಾಕ್ತಾ ಇದೆ. ಧೈರ್ಯವಾಗಿ ಮುಂದುವರಿರಿ, ಯಾವುದಕ್ಕೂ ಕುಗ್ಗುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಬೆಂಬಲಕ್ಕೆ ನಿಂತಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಸಮಾಧಾನ, ಮೆಸೇಜ್ ಹಾಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಜೀವನದಲ್ಲಿ ಏನೂ ಶಾಶ್ವತವಲ್ಲ. ಈಗ ನಿನಗೆ ಕಷ್ಟ ಇದೆ, ಸಮಸ್ಯೆ ಇದೆ, ಇಲ್ಲ ಹಿಂದಿನ ಯಾವುದೋ ಒಂದು ಪ್ರಾರಬ್ಧ ಕರ್ಮದ ಒಂದು ಭೋಗವನ್ನು ಅನುಭವಿಸ್ತಾ ಇದೆ, ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಅದೂ ಕೂಡ ಸ್ಥಿರವಾಗಿ ನಿಲ್ಲೋದಿಲ್ಲ. ಎಲ್ಲವೂ ಅದೃಶ್ಯವಾಗಿ ಬದಲಾವಣೆ ಹೊಂದುತ್ತವೆ. ನನ್ನ ಸಾನ್ನಿಧ್ಯದಲ್ಲಿದೆಯಾ, ಯಾವುದೇ ಕಾರಣಕ್ಕೂ ಹೆದರಬೇಡ, ಧೈರ್ಯವಾಗಿ ಆ ಸಮಸ್ಯೆಗಳನ್ನು ಎದುರಿಸು. ಆಗ ಅವು ನಿನ್ನ ಮುಂದಿನಿಂದ ಹಿಂದಕ್ಕೆ ಸರಿತವೆ, ನಿನಗೆ ದಾರಿ ಮಾಡಿಕೊಡ್ತವೆ. ಆ ಪರಿಸ್ಥಿತಿಗಳೇ ನಿನಗೆ ಹೊಸ ದಾರಿಯನ್ನು ತೆರೆದುಕೊಡ್ತವೆ. ಹಾಗಾಗಿ ಅವುಗಳಿಂದ ಓಡಬೇಡ, ಅವುಗಳ ಎದುರಿಗೆ ನಿಂತು ಎದುರಿಸು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಜೀವನದಲ್ಲಿ ಯಾವ ಸ್ಥಿತಿಯೂ ಶಾಶ್ವತವಲ್ಲ, ಸಂತೋಷವೂ ಅಲ್ಲ, ದುಃಖವೂ ಅಲ್ಲ. ನೀವು ಕಾಣದಂತೆ ಅನುಭವಿಸಿದಂಥ ಅದೃಶ್ಯ ಬದಲಾವಣೆಗಳು ಸದಾ ನಡೆಯುತ್ತಲೇ ನಿಮ್ಮನ್ನು ಬದಲಾವಣೆಯತ್ತ ಕರ್ಕೊಂಡು ಹೋಗ್ತಾ ಇರ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದು ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ. ಹಾಗಾಗಿ ದಿನನಿತ್ಯದ ನಿನ್ನ ಕರ್ಮಗಳ ಮೇಲೆ ಗಮನವಿಡು. ನೀವು ನಿಂತಿದ್ದೀವಿ ಎಂದು ಭಾವಿಸುವ ಕ್ಷಣದಲ್ಲೂ ಕೂಡ ಕಾಲ ಮೌನವಾಗಿ ತನ್ನ ಕೆಲಸ ಮಾಡ್ತಾ ಇರುತ್ತೆ, ಆದರೆ ಅದರ ಅನುಭವ ನಿಮಗೆ ಆಗ್ತಾ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟೆ, ಆದರೂ ಕೂಡ ನನ್ನ ಜೀವನದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಎಲ್ಲ ಮೌನವಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ. ಆ ಮೌನ ಒಂದು ಒಳಗಿನಿಂದಲೇ ಕೆಲಸ ಶುರು ಮಾಡಿದೆ. ಅಂದರೆ ಮೌನದಲ್ಲಿ ಯಾರೆಲ್ಲ ಇರ್ತಾರೋ ಅವರು ಒಂದು ಯೋಜನೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದು ತುಂಬ ಮಾತಾಡೋರನ್ನ ನಾವು ಪಟಪಟ ಓದ್ಬಿಡ್ಬೋದು, ಆದರೆ ಮೌನವಾಗಿರೋರನ್ನ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಕಷ್ಟ ನೋಡಿ. ಹಾಗೆ ಮೌನವಾಗಿದೆ, ಈಗ ಎಲ್ಲ ನಿಶ್ಶಬ್ದ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ, ಎಲ್ಲ ನಿಂತು ಹೋದ ಫೀಲ್ ಆಗ್ತಾ ಇದೆ. ಅಂದರೆ ಅಲ್ಲಿ ಒಳಗಿನಿಂದಲೇ ಒಂದು ಅದ್ಭುತವಾದ ತಯಾರಿ ಆ ಗುರುವು, ನೀವು ನಂಬಿದ ದೈವಶಕ್ತಿಗಳು ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಆ ಮೌನದ ಹಿಂದೆ ಒಂದು ಅಗಾಧವಾದ ಒಂದು ಪರಿವರ್ತನೆ ನಿಮ್ಮ ಜೀವನಕ್ಕೆ ಬರಲಿದೆ.
ನೀವು ಈ ಸಮಯ ಗುರುವಿನ ಶರಣದಲ್ಲಿದ್ದೀರಾ. ಅವರ ಉಪದೇಶಗಳಂತೆ ದಯೆ, ದಾನ, ಧರ್ಮ, ಕರ್ಮದ ಸೇವೆಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಪ್ರಫುಲ್ಲವಾಗಿದೆ, ಒಳ್ಳೆಯದನ್ನೇ ಯೋಚಿಸ್ತಾ ಇದೆ. ಕರ್ಮದ ವಿಧಿ ಎಲ್ಲವೂ ನಿಧಾನವಾಗಿ ಈಗ ರೂಪಾಂತರಗೊಳ್ತಾ ಇದೆ ಅನ್ನೋ ರೀತಿಲಿ ನಿಮಗೆ ಸೂಚನೆಗಳು ಎದುರಾಗ್ತಾ ಇದ್ದಾವೆ. ನಿಮಗೆ ಯಾರೂ ಸಹಾಯಕ್ಕೆ ನಿಂತಿಲ್ಲ, ನಾನು ಒಂಟಿ ಅಂತ ಹೇಳಿ ಅಂದ್ಕೊಂಡ ಕ್ಷಣ ಬಾಬಾ ಯಾವುದಾದ್ರೂ ರೂಪದಲ್ಲಿ ಭರವಸೆಯಾಗಿ ನಿಮ್ಮ ಮುಂದೆ ನಿಂತಿದ್ದಾರೆ. ನಾನು ನಿನ್ನ ಜೊತೆಗಿದ್ದೀನಿ, ನೀನು ಒಂಟಿ ಅಲ್ಲ ಅಂತೇಳಿ. ಯಾಕಂದರೆ ಎಷ್ಟೋ ಸಾರಿ ನಿಮಗೆ ಒಂಟಿ ಅಲ್ಲ, ನನ್ನ ಜೊತೆ ಬಾಬಾ ಇದ್ದಾರೆ ಅಂದಾಗಲೂ ಕೂಡ ನಿಮಗೆ ಕೆಲವೊಂದು ಸಾರಿ ಅನಿಸುತ್ತೆ, ನೀವು ಯಾವುದೋ ಒಂದು ರೀತಿಯಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿ, ಸಮಸ್ಯೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಕ್ಕಾಕೊಂಡಾಗ ನಿಮಗೆ ಇಲ್ಲೊಂದು ರೀತಿಲಿ ಆ ಭರವಸೆ ಕಳ್ಕೊಂಡ್ಬಿಡ್ತೀರ. ಆ ಸಮಯದಲ್ಲಿ ಒಂಟಿ ಅಂತೇಳಿ ಫೀಲ್ ಆಗೋ ಅಂಥ ಸಂದರ್ಭದಲ್ಲೇ ಅವರು ಯಾವುದಾದ್ರೂ ರೂಪದಲ್ಲಿ, ಇಲ್ಲ ಒಂದು ಹೆಸರು ಕಾಣಿಸುವ ರೂಪದಲ್ಲಾಗಿರ್ಬೋದು, ಇಲ್ಲ ಮೂರ್ತಿಯ ದರ್ಶನದ ರೂಪದಲ್ಲಾಗಿರ್ಬೋದು, ಯಾವುದಾದ್ರೂ ಮೂಲಕ ಪ್ರಸಾದ ಬರೋ ಮೂಲಕ ಆಗಿರ್ಬೋದು, ನಿಮ್ಮ ಎದುರಿಗೆ ತಟ್ಟನೆ ಬಂದು ನಿಲ್ತಾರೆ. ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ. ಅಂದರೆ ನೆನಪು ಮಾಡ್ತಾರೆ. ನೀವು ಅವರ ಶರಣದಲ್ಲಿ ಪರಿಪೂರ್ಣವಾಗಿ ಶರಣಾದ ಮರುಕ್ಷಣವೇ ನಿಮ್ಮ ಪೂರ್ಣ ಜವಾಬ್ದಾರಿನ ಭರಿಸುವ ಮಾತನ್ನು ಅವ್ರು ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ತಕ್ಕ ಹಾಗೆ ಅವರು, ನೀವು ಯಾವಾಗೆಲ್ಲ ನಂಬಿಕೆ ಕಳ್ಕೊಳ್ತೀರೋ, ಯಾವಾಗೆಲ್ಲ ಕುಗ್ಗೋಗ್ತಿರೋ, ಯಾವಾಗೆಲ್ಲ ನಿಮ್ಮ ಜೀವನದಲ್ಲಿ ನೀವು ಸೋತೆ, ಒಂಟಿ ಅಂತ ಹೇಳಿ ಅಂದ್ಕೊಳ್ತೀರೋ, ಆಗೆಲ್ಲ ಅವರು ಮತ್ತೆ ಭರವಸೆಯ ಮೂಲಕ ನಾನು ನಿನ್ನ ಜೊತೆಗಿದ್ದೀನಿ, ನೀನು ಒಂಟಿ ಅಲ್ಲ, ನಾನು ನಿನ್ನ ಭರವಸೆಯಾಗಿದ್ದೀನಿ, ನಾನು ನಿನಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಮತ್ತೆ ನೆನಪು ಮಾಡಿ ನಿಮಗೆ ಭರವಸೆ ತುಂಬಿಸಿ ಆತ್ಮವಿಶ್ವಾಸದಿಂದ ಸೋಲು ಒಪ್ಕೊಳ್ಳದೆ, ದುರ್ಬಲತೆಗೆ ಜಾರದೆ ನೀವು ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡಿ ಪರಿವರ್ತನೆಗೊಳ್ಳುವ ಹಾಗೆ ಒಂದು ನಿಮಗೆ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರನೇ ಕೆಲವು ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗೋದು, ಸಂದೇಶಗಳು ಕನೆಕ್ಟ್ ಆಗೋದು. ಯಾವುದೇ ಒಂದು ಹಂತದಲ್ಲೂ ಕೆಟ್ಟದಾಗಿ ದುರ್ಬಲತೆಯ ಆಲೋಚನೆಯನ್ನು ಮಾಡಬೇಡ. ನಾನು ಗೆದ್ದೇ ಗೆಲ್ತೀನಿ, ಈ ಸೋಲು ನನ್ನ ಗೆಲುವಿನ ಇನ್ನೊಂದು ಮೆಟ್ಟಿಲಾಗಿದೆ ಅನ್ನೋ ರೀತಿಯಲ್ಲಿ ನೀವು ಭರವಸೆ ತುಂಬಿಕೊಳ್ತಾ, ಜೀವನದಲ್ಲಿ ಏರಿಳಿತಗಳು ಕಂಡರೂ ಕೂಡ ಅವುಗಳನ್ನು ನಿಭಾಯಿಸ್ತಾ, ಪರಿಸ್ಥಿತಿಗಳನ್ನು ಹ್ಯಾಂಡ್ಲ್ ಮಾಡ್ತಾ ನೀವು ಮುಂದೆ ಹೋಗಲೇಬೇಕು ಅನ್ನುವ ರೀತಿಯಲ್ಲಿ ಕೆಲವು ಕರ್ಮಗಳ ಪಾಠವನ್ನು ಕಲಿಬೇಕು. ಕೆಲವು ಪಾಠಗಳು ನಿಮ್ಮ ಬದಲಾವಣೆಗೆ ಕಾರಣವಾಗಿರ್ತವೆ. ಹಾಗಾಗಿ ಯಾವುದೂ ಕೂಡ ನಿಮ್ಮ ಜೀವನದಲ್ಲಿ ಕಾರಣವಿಲ್ಲದೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ನಿಮಗೆ ಸಿಗ್ತಾನೆ ಹೋಗುತ್ತೆ ಜೀವನದುದ್ದಕ್ಕೂ ಅದೃಶ್ಯವಾಗಿ. ಇಂದು ನಿಮಗೆ ಕಷ್ಟವಾಗಿ ಕಾಣ್ತಾ ಇದೆಯಲ್ಲ, ಅದು ನಾಳೆ ಪಾಠವಾಗಿ ನಿಮಗೆ ಅನುಭವಕ್ಕೆ ಬರುತ್ತೆ. ಇಂದು ಅಸಾಧ್ಯವೆನಿಸಿದೆಯಲ್ಲ, ಅದು ಕಾಲಕ್ರಮೇಣ ಸಾಧ್ಯವಾಗ್ತದೆ ಅನ್ನೋ ರೀತಿಯಲ್ಲಿ ನಿಮಗೆ ನಂಬಿಕೆ ಬರುತ್ತೆ. ಬದಲಾವಣೆ ಕಾಣದಿದ್ದರೂ ಅದು ನಡೆಯುತ್ತಲೇ ಇರುತ್ತೆ. ಅದೃಶ್ಯವಾದರೂ ಅದು ಸತ್ಯವಾಗಿಯೇ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರ್ತಾ ಇದೆ. ಹಿಡಿದಿಟ್ಕೊಳ್ಳೋದು ಬೇಡ, ವಿರೋಧಿಸೋದು ಬೇಡ, ಬದಲಾವಣೆಯನ್ನು ಒಪ್ಕೊಳ್ಳಿ. ಯಾಕಂದರೆ ಬದಲಾವಣೆ ಮಾತ್ರ ಶಾಶ್ವತ. ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ದೂರವಾಯಿತು, ಇಲ್ಲ ನಾಶವಾಯಿತು, ಅದು ಒಂದು ರೂಪಾಂತರ. ಅಂತ್ಯವೂ ಹೊಸ ಆರಂಭಕ್ಕೆ ಆಹ್ವಾನವನ್ನು ಕೊಡುತ್ತೆ ಕೆಲವೊಂದು ಸಾರಿ. ಯಾಕಂದರೆ ಅದು ಕರ್ಮದ ಪ್ರಕಾರ, ಹಿಂದಿನ ಸಂಚಿತ ಒಂದು ಕರ್ಮದ ಬ್ಯಾಲೆನ್ಸ್ ಪ್ರಕಾರ ಅದು ಅಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು. ಹೊಸ ಆರಂಭ ಇಲ್ಲಿಗೆ ಅದು ಮಾಡಿಸಿ ಅದು ತನ್ನ ಕೆಲಸವನ್ನು ಅಂತ್ಯಗೊಳಿಸಿದೆ ಅನ್ನೋ ರೀತಿಯಲ್ಲಿ ಒಪ್ಕೊಳ್ಬೇಕು. ಜೀವನ ಎಂದರೆ ನಿರಂತರ ಪರಿವರ್ತನೆಯ ಹಂತವೇ ಆಗಿರುತ್ತೆ. ನನ್ನ ಶರಣದಲ್ಲಿದೆಯಾ, ನಿಶ್ಚಿಂತೆಯಿಂದ ಇರು. ನಾನು ನಿನಗೆ ಯಾವಾಗ ಏನು ಬೇಕು, ಹೇಗೆ ಬೇಕು ಎಲ್ಲವನ್ನ ಮಾರ್ಗದರ್ಶನ ಮಾಡ್ತೀನಿ. ಸಹಾಯದ ರೂಪದಲ್ಲಿ ನಾನೇ ಬರ್ತೀನಿ. ಯಾವುದೋ ಒಂದು ವ್ಯಕ್ತಿ ನಿನಗೆ ಸಹಾಯ ಮಾಡಬೇಕು ಅಂತೇಳಿ ನೀನು ಬಯಸ್ತಾ ಇದೆಯಾ ಅಂದರೆ, ಅಲ್ಲಿ ನಿರಾಕರಣೆ ಸಿಕ್ಕಿದೆ ಅಂದರೆ ಅದು ನನ್ನ ಇಚ್ಛೆ, ಅಲ್ಲಿ ನಿನಗೆ ಸಹಾಯ ಸಿಕ್ಕಿದೆ ಅಂದರೆ ಅದು ನಾನೇ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವೆಷ್ಟು ಅವರಲ್ಲಿ ದೃಢವಾದ ವಿಶ್ವಾಸವನ್ನು ಇಡ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನ ಪೂರ್ಣದತ್ತ ಸಾಗತ್ತೆ. ಅಪೂರ್ಣತೆಯಿಂದ ನೀವು ದೂರ ಉಳಿತಾ ಹೋಗ್ತೀರಾ, ಪೂರ್ಣತೆಯ ಕಡೆ ನೀವು ಮುಖ ಮಾಡ್ತೀರಾ. ಒಂದು ಒಳ್ಳೆಯ ಅದ್ಭುತವಾದ ದಡವನ್ನು ಸೇರಿಸ್ತಾರೆ ಗುರು. ಯಾಕಂದರೆ ಅವರು ಕೆಲವೊಂದು ಸಾರಿ ನಿಮಗೆ ಶಿಕ್ಷಣ ಕೊಡ್ತಾರೆ, ಕೆಲವೊಂದು ಸಾರಿ ಪರೀಕ್ಷೆಗಳನ್ನು ನಿಮ್ಮ ಎದುರಿಗೆ ಇಡ್ತಾರೆ. ಯಾಕಂದರೆ ನೀವೇನು ಶಿಕ್ಷಣ ತಗೊಂಡಿದ್ದೀರಲ್ಲ, ಆ ಶಿಕ್ಷಣದಲ್ಲಿ ನೀವು ಸರಿಯಾಗಿ ಇದ್ದೀರಾ, ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲ ಅಂದರೆ ಮೇಲ್ಮುಖವಾಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲ ಅಂದರೆ ಕೆಲವೊಂದು ಸಾರಿ ಸೋಲನ್ನು ಒಪ್ಕೊಂಡು ಆ ಗೆಲುವಿನ ದಾರಿಯನ್ನಾಗಿ ಮಾಡ್ಕೊಳ್ತೀರಾ, ಇಲ್ಲ ಅಲ್ಲೇ ಕುಗ್ಗಿ ಏನಪ್ಪ ಈ ರೀತಿ ಸೋಲಾಯಿತು ಅಂತೇಳಿ ಯೋಚಿಸ್ತೀರಾ. ಕೆಲವು ಜನರನ್ನು ಅನಗತ್ಯವಾಗಿ ನಿಮ್ಮ ಜೀವನದಲ್ಲಿ ಇಟ್ಕೊಳ್ತೀರಾ, ಇಲ್ಲ ಅವರು ಕೆಟ್ಟೋರು ಅಂತ ಗೊತ್ತಿದ್ದ ಮೇಲೆ ಅವರನ್ನು ಹೊರಗೆ ಹಾಕ್ತೀರಾ. ಎಲ್ಲ ರೀತಿಯಲ್ಲಿ ಧೈರ್ಯ, ತಾಳ್ಮೆ, ಸಂಯಮದೊಂದಿಗೆ ಯಾರ ಒಂದು ಭರವಸೆ ಇಲ್ಲದೇನೂ ಕೂಡ ನಾನು ಇಲ್ಲಿ ಬದುಕಬಲ್ಲೆ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋಗಲೇಬೇಕು, ತೀರ್ಮಾನವನ್ನು ತಗೊಳ್ಳೇಬೇಕು, ನೀವು ಗಟ್ಟಿ ಆಗಲೇಬೇಕು, ಹೋರಾಟಕ್ಕೆ ನಿಲ್ಲಲೇಬೇಕು. ಯುದ್ಧ ಭೂಮಿಯಲ್ಲಿ ಯಾರನ್ನೂ ಕೂಡ ಆಧಾರಿತವಾಗಿ ನೀವು ತಗೊಂಡು ಯುದ್ಧವನ್ನು ಮಾಡಬಾರ್ದು. ಭಗವಂತನಲ್ಲಿ ಆ ವಿಚಾರವನ್ನು ಶರಣಾಗಿಸಿ ಕರ್ಮ ಮಾಡಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ಗುರುವು ತೋರಿಸ್ಕೊಡ್ತಾ ಇದ್ದಾರೆ. ಅದೇ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಈಗ ಹಂತ ಹಂತವಾಗಿ ನಿಮಗೆ ಸಿಗ್ತಾ ಇದೆ. ಅದರ ಮೂಲಕನೇ ನೀವು ತುಂಬ ಪರಿವರ್ತನೆ ತಗೊಂಡಿದ್ದೀರಾ. ಅಡ್ಡದಾರಿಯನ್ನು ಹಿಡಿದು ಬಿಟ್ಟಿದ್ದೀರಿ. ಶಾರ್ಟ್ಕಟ್ ವಿಚಾರದಲ್ಲಿ ಎಲ್ಲೋ ಒಂದು ರೀತಿಲಿ ನನಗೆ ಹಿಂದೆ ಆ ಸುಖ ಸಿಕ್ಕಿಲ್ಲ, ಆ ನೆಮ್ಮದಿ ಸಿಕ್ಕಿಲ್ಲ, ಈಗ ಇವರಿಂದ ಸಿಕ್ಕಿದೆ ಅನ್ನೋ ರೀತಿಲಿ ನೀವು ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ರಿ. ಆದರೆ ಎಲ್ಲೋ ಒಂದು ರೀತಿಲಿ ವಾಸ್ತವ ಸತ್ಯ ಇದು, ಎಲ್ಲೋ ಒಂದು ರೀತಿಲಿ ತಪ್ಪು ಮಾಡ್ತಾ ಇದ್ದೀನಿ,
ಯಾರದ್ದೋ ಜೀವನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದೀನಿ ಅಂತೇಳಿ ನೀವು ಹಿಂದೆ ಸರಿದದ್ದು ಉಂಟು ಈಗ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನ ತಗೊಳ್ಬೇಕಾದ್ರೆ ತುಂಬ ಶುದ್ಧವಾದ ಒಂದು ಪವಿತ್ರವಾದ ಆತ್ಮದ ಮೂಲಕ ಈಗ ನೀವು ಚಿಂತನೆಗಳನ್ನು ಮಾಡ್ತಾ ಇದ್ದೀರಿ, ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರಿ. ಅಂದರೆ ನಿಮ್ಮ ಚಿಂತನೆ ಈ ಸಮಯದಲ್ಲಿ ಹೇಗಿದೆ ಅಂದರೆ, ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದಪ್ಪ, ನನಗೆ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅನ್ನೋ ರೀತಿಲಿ ನೀವು ತೀರ್ಮಾನವನ್ನು ತಗೊಂಡು ನಾಜೂಕಾಗಿ ಆ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಹಾಗೆ ಕೆಲವು ಜನರ ಅನಗತ್ಯ ವಿಚಾರಗಳಿಂದ ನೀವು ಹೊರಗೆ ಬರ್ತಿದ್ದೀರಾ. ನಾಜೂಕಾಗಿ ಅವರನ್ನು ಇಗ್ನೋರ್ ಮಾಡ್ತಿದ್ದೀರಾ. ಅವರಿಗೆ ಗೊತ್ತಾಗ್ತಾ ಇಲ್ಲ, ಆದರೆ ಅವರನ್ನು ಇಗ್ನೋರ್ ಮಾಡಿ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಾ ಇದ್ದೀರಿ. ಅಂದರೆ ಸತ್ಕಾರ್ಯಗಳು, ಸತ್ಸಂಗದ ಕಡೆ ಹೆಚ್ಚು ಗಮನವನ್ನು ಕೊಡ್ತಿದ್ದೀರಿ. ಈ ಮಾರ್ಗ ನಿಮ್ಮನ್ನು ಭಗವಂತನಡೆಗೆ ಕರ್ಕೊಂಡು ಹೋಗ್ತಾಯಿದೆ. ಭಗವಂತನಡೆಗೆ ಹೋಗ್ತಾ ಇದ್ದೀರಾ ಆ ಮಾರ್ಗದಲ್ಲಿ ಅಂದರೆ ಅದು ನೀವು ಬಯಸಿದ, ಅಂದರೆ ನೀವು ಭವಿಷ್ಯ ಹೇಗಿರಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಅದೇ ದಾರಿಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಿದೆ. ಇದು ಗುರುವಿನಿಂದ ಸಿಗ್ತಾ ಇರುವ ಒಂದು ಮಾರ್ಗದರ್ಶನ ನಿಮ್ಮ ಈಗಿನ ಮನಸ್ಥಿತಿಗೆ. ಅಂದರೆ ನೀವು ಅಂದ್ಕೊಳ್ತಾ ಇದ್ದೀರಿ ಯಾವುದೋ ಒಂದು ವಿಚಾರ ಕೈಗೂಡ್ತಾ ಇಲ್ಲ, ಅಥವಾ ಸಂತಾನದ ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಅದರಲ್ಲೂ ಒಂದು ಬಲವಾದ ಕಾರಣ ಇದೆ. ಕೆಲವೊಂದು ಪಾಠಗಳನ್ನು ಕಲಿಬೇಕು, ಕೆಲವೊಂದು ಕರ್ಮಗಳನ್ನು ಕಳ್ಕೊಳ್ಬೇಕು, ಕೆಲವೊಂದು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು. ಅದಕ್ಕೆ ಹಂತ ಹಂತವಾಗಿ ಇಲ್ಲಿ ನಿಮಗೆ ಗುರುವಿನಿಂದ ಮಾರ್ಗದರ್ಶನ ಸಿಗ್ತದೆ. ಅದರ ಪ್ರಕಾರ ನೀವೀಗ ಒಂದು ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದೀರಾ, ಒಳ್ಳೆಯ ಯೋಜನೆಯನ್ನು ಹಾಕ್ಕೊಳ್ತಾ ಇದ್ದೀರಾ, ಒಳ್ಳೆಯ ರೀತಿಯಲ್ಲಿ ನಿಮ್ಮ ಉದ್ದೇಶಗಳಿದ್ದಾವೆ. ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಮತ್ತೊಮ್ಮೆ ನೀವು ಹೊಸದಾಗಿ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ನೀವು ತಿದ್ದುಕೊಂಡು ಹೊಸ ಮನುಷ್ಯನ ರೀತಿಯಲ್ಲಿ ನೀವು ಹೊರಗೆ ಬರ್ತಾ ಇದ್ದೀರಲ್ಲ, ಈಗ ನಿಮ್ಮ ಜೀವನದಲ್ಲಿ ಕನಸುಗಳು, ಆಸೆಗಳು ಈಡೇರುವ ಸಮಯವಾಗಿದೆ. ಅಂದರೆ ಹಿಂದೆ ನೀವಿದ್ದ ಮನಸ್ಥಿತಿಗೂ ಈಗಿದ್ದ ಮನಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಆ ಅಜಗಜಾಂತರ ವ್ಯತ್ಯಾಸದಲ್ಲಿ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಕಂಡುಕೊಂಡಿದ್ದೀರಾ, ಕರ್ಮದ ಮೂಲ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ನೀವು ಶುದ್ಧವಾದ ಆಲೋಚನೆ, ಶುದ್ಧವಾದ ಕರ್ಮಗಳಿಗೆ ಜೋಡಣೆಯಾಗಿದ್ದೀರಾ. ಈ ಕರ್ಮಗಳು ನಿಮಗೆ ಅನಗತ್ಯ ವಿಚಾರಗಳಿಂದ ಹೊರತಂದು ನಿಮ್ಮನ್ನು ಸುರಕ್ಷಿತ ದಡವನ್ನು ಸೇರಿಸ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ರೀಡಿಂಗ್ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ, ಗುರುವು ನೀಡಿದ ಈ ಮಾರ್ಗದರ್ಶನ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ, ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ಕೊಟ್ಟರೆ, ಸಮಾಧಾನ ಕೊಟ್ಟಿದೆ ಅಂತೇಳಿ ಅನಿಸಿದರೆ, ಅಂದರೆ ಏನಾದರೂ ಸುಧಾರಣೆ ನಾವು ಮಾಡ್ಕೊಳ್ಬಹುದು, ಸತ್ಯವಾದ ಮಾತುಗಳು ಇವು ಅಂತೇಳಿ ನಿಮಗೆ ಅನಿಸಿದರೆ, ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಬಾಬಾರವರಿಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.